ನನ್ನ ಹೆಸರು ಮೊಹಮ್ಮದ್ ಹಾರಿಸ್. ಇವತ್ತಿನ ವಿಡಿಯೋದಲ್ಲಿ ಸಂಬಂಧಗಳ ಬಗ್ಗೆ ಹೇಗೆ ಹೇಳುವುದು ಅಂತ ಹೇಳ್ತೇನೆ. ಇವನು ನನ್ನ ತಮ್ಮ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಏನು ಹೇಳಬೇಕು? ಹೀ ಈಸ್ ಮೈ ಯಂಗರ್ ಬ್ರದರ್. ಅಥವಾ ಇವನು ನನ್ನ ಚಿಕ್ಕ ತಮ್ಮ. ಮನೆಯಲ್ಲಿ ಅತಿ ಚಿಕ್ಕವನು ಅಂತ ಹೇಳೋದಕ್ಕೆ ಹೀ ಈಸ್ ಮೈ ಯಂಗೆಸ್ಟ್ ಬ್ರದರ್. ಇವನು ನನ್ನ ಅಣ್ಣ ಅಂತ ಹೇಳಲಿಕ್ಕೆ ಹೀ ಈಸ್ ಮೈ ಎಲ್ಡರ್ ಬ್ರದರ್ ಅಂತ ಹೇಳ್ಬೋದು. ಅಥವಾ ಇವನು ನನ್ನ ದೊಡ್ಡ ಅಣ್ಣ ಅಂತ ಹೇಳಲಿಕ್ಕೆ ಹೀ ಈಸ್ ಮೈ ಎಲ್ಡೆಸ್ಟ್ ಬ್ರದರ್ ಅಂತ ಹೇಳ್ಬೋದು. ಇವಳು ನನ್ನ ಅಕ್ಕ ಅಂತ ಹೇಳಲಿಕ್ಕೆ ಶಿ ಈಸ್ ಮೈ ಎಲ್ಡರ್ ಸಿಸ್ಟರ್. ಇವಳು ನನ್ನ ತಂಗಿ ಅಂತ ಹೇಳಲಿಕ್ಕೆ ಶಿ ಈಸ್ ಮೈ ಯಂಗರ್ ಸಿಸ್ಟರ್. ಇವಳು ನನ್ನ ಅತಿ ಕಿರಿಯ ತಂಗಿ ಅಂತ ಹೇಳಲಿಕ್ಕೆ ಶಿ ಈಸ್ ಮೈ ಯಂಗೆಸ್ಟ್ ಸಿಸ್ಟರ್. ಇವಳು ನನ್ನ ಅತಿ ದೊಡ್ಡ ಅಕ್ಕ ಅಂತ ಹೇಳಲಿಕ್ಕೆ ಶಿ ಈಸ್ ಮೈ ಎಲ್ಡೆಸ್ಟ್ ಸಿಸ್ಟರ್ ಅಂತ ಹೇಳ್ತೇವೆ. ಇದು ನನ್ನ ಮಾವ ಅಂತ ಹೇಳಲಿಕ್ಕೆ ಹೀ ಈಸ್ ಮೈ ಅಂಕಲ್ ಅಂತ ಹೇಳ್ತೇವೆ. ಅಥವಾ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂತ ಹೇಳಲಿಕ್ಕೂ ಕೂಡ ಹೀ ಈಸ್ ಮೈ ಅಂಕಲ್ ಅಂತ ಹೇಳ್ತೇವೆ. ಆದರೆ ಸ್ಪೆಸಿಫಿಕಲ್ ಆಗಿ ಹೇಳಲಿಕ್ಕೆ ಅಮ್ಮನ ಕಡೆಯಲ್ಲಿರುವ ಅಂಕಲ್ ಆಗಿದ್ದರೆ ಮ್ಯಾಟರ್ನಲ್ ಅಂಕಲ್ ಅಂತ ಹೇಳ್ತೇವೆ. ಅಪ್ಪನ ಕಡೆಯಲ್ಲಿರುವ ಅಂಕಲ್ ಆಗಿದ್ದರೆ ಪ್ಯಾಟರ್ನಲ್ ಅಂಕಲ್ ಅಂತ ಹೇಳ್ತೇವೆ. ಹಾಗೆ ನನ್ನ ತಾತ ಅಂತ ಹೇಳಲಿಕ್ಕೆ ಹೀ ಈಸ್ ಮೈ ಗ್ರ್ಯಾಂಡ್ ಫಾದರ್. ಅದೇ ಸ್ಪೆಸಿಫಿಕ್ ಆಗಿ ಅಮ್ಮನ ಕಡೆಯಲ್ಲಿರುವ ತಾತ ಆಗಿದ್ದರೆ ಅಮ್ಮನ ಅಪ್ಪನನ್ನು ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತೇವೆ. ಅಪ್ಪನ ಅಪ್ಪನನ್ನು ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತೇವೆ. ಹಾಗೆ ಅಮ್ಮನ ಅಮ್ಮನನ್ನು ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಅಂತ ಹೇಳ್ತೇವೆ. ಅಪ್ಪನ ಅಮ್ಮನನ್ನು ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಅಂತ ಹೇಳ್ತೇವೆ. ಸೊ ಇನ್ನೂ ಕೆಲವು ಇಂಗ್ಲೀಷ್ ವರ್ಡ್ಸ್ಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.